ಇನ್ ಕೇಸ್ ಇರಾನ್ ಶರಣಾಗದೇ ಇದ್ರೆ ಇರಾನ್ ನನ್ನ ನಾವು ಸರ್ವನಾಶ ಮಾಡ್ತೀವಿ ಅದಂತೂ ಖಚಿತ ಅಂತ ಅಮೆರಿಕ ಹೇಳಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತೆ ಬೆದರಿಕೆಯನ್ನ ಹಾಕಿದ್ದಾರೆ. ಇತ್ತೀಚೆಗಷ್ಟೇ ಒಂದು ಶಾಲೆಯ ಮೇಲೆ, ಹೆಣ್ಣು ಮಕ್ಕಳಿರುವಂತ ಶಾಲೆಯ ಮೇಲೆ ಅಮೆರಿಕ ದಾಳಿ ಮಾಡುತ್ತೆ. 160 ಹೆಣ್ಣು ಮಕ್ಕಳು ಸಾವಿಗೀಡಾಗ್ತಾರೆ. ಸೊ ಅದೇ ರೀತಿಯ ಮತ್ತೊಂದು ಬೆದರಿಕೆಯನ್ನು ಹಾಕಿದ್ದಾರೆ. ಶರಣಾಗದೇ ಇದ್ರೆ ಇರಾನ್ ಮೇಲಿನ ಸೇನಾ ದಾಳಿ ಮತ್ತಷ್ಟು ತೀವ್ರತೆ ಆಗುತ್ತೆ ಅಂತ ಅಮೆರಿಕ ಹೇಳ್ತಾ ಇದೆ. ಇರಾನ್ನ ಹೊಸ ನೆಲೆಗಳನ್ನ ಕೇಂದ್ರೀಕರಿಸಿ ದಾಳಿಯನ್ನ ನಡೆಯಲಿದೆ ಅಂತ ಅಮೆರಿಕ ಹೇಳ್ತಾ ಇದೆ. ಇರಾನ್ ಪಶ್ಚಿಮ ಏಷ್ಯಾದ ಹಿಂಸನಾತ್ಮಕ ಮುಂದುವರಿಯಲು ಅವಕಾಶವನ್ನು ನಾವು ಯಾವುದೇ ಕಾರಣಕ್ಕೆ ನೀಡಲ್ಲ. ಅಮೆರಿಕನ್ನರನ್ನ ಕೊಂದರೆ ಕ್ಷಮೆಗೆ ಅವಕಾಶ ನೀಡದೆ ಭೇಟಿ ಆಗ್ತೀವಿ ಅಂತ ಹೇಳ್ತಾ ಇದೆಯಂತೆ. ಬೇಷರತ್ತಾಗಿ ಶರಣಾಗದೇ ಇದ್ರೆ ಇರಾನ್ ಸರ್ವನಾಶ ಖಚಿತ ಅಂತ ವಾರ್ನಿಂಗ್ ಕೂಡ ನೀಡ್ತಾ ಇದೆ. ಇಲ್ಲಿ ಅಮೆರಿಕ ಶರಣಾಗದೇ ಇದ್ರೆ ಇರಾನ್ ಸರ್ವನಾಶ ಖಚಿತ ಅಂತ ಹೇಳ್ತಾ ಇದೆ. ಅಮೆರಿಕ ಯಾವ ಹಂತಕ್ಕೂ ಕೂಡ ಹೋಗೋಕೆ ರೆಡಿ ಇದೆ. ಕಾರಣ ಏನು ಅಂತ ಕೇಳಿದ್ರೆ, ಇದೀಗ ಖಾಲಿ ಟ್ಯಾಂಕರ್ಗಳು ಇದರ ವಿಚಾರ ಆಗಿಲ್ಲ, ಇಲ್ಲಿ ಪ್ರತಿಷ್ಠೆಯ ಪ್ರಶ್ನೆಯೂ ಬಂದುಬಿಟ್ಟಿದೆ. ನಾವು ಖಮೇನಿಯನ್ನ ಕೊಂದು ಬಿಟ್ರೆ ಮುಗ್ದೋಯ್ತು ಅಂತ ಎಣಿಸ್ಕೊಂಡಿದ್ದಂತ ಅಮೆರಿಕಕ್ಕೆ ಶಾಕ್ ಮೇಲೆ ಶಾಕ್ ಸಿಗ್ತಾ ಇದೆ. ಬ್ಯಾಲಿಸ್ಟಿಕ್ ಮಿಸೈಲ್ಗಳು ಲಾಂಚ್ ಆಗ್ತಾನೆ ಇದೆ ಅಂಡರ್ ಗ್ರೌಂಡ್ ಅಲ್ಲಿ. ನನಗಿರುವ ಮಾಹಿತಿ ಪ್ರಕಾರ ಇರಾನ್ ಈಗಾಗಲೇ ಸುಮಾರು 100 ಕಿಲೋಮೀಟರ್ ಅಷ್ಟು ಅಂಡರ್ ಗ್ರೌಂಡ್ ಸಿಟಿಯನ್ನು ಅದು ರೆಡಿ ಮಾಡಿಕೊಂಡಿದೆ. ಅದರಲ್ಲಿ ಉನ್ನತ ಮಟ್ಟದ ಬ್ಯಾಲಿಸ್ಟಿಕ್ ಮಿಸೈಲ್ಗಳು, ಕ್ರೂಸ್ ಮಿಸೈಲ್ಗಳು, ಡ್ರೋನ್ಗಳನ್ನು ಇಟ್ಕೊಂಡಿದೆ. ಅದರಿಂದ ದಾಳಿ ನಡೆಸ್ತಾ ಇದೆ. ಅದು ಯಾವುದೇ ಕಾರಣಕ್ಕೆ ನಿಲ್ಲಕ್ಕೆ, ಅದನ್ನು ಸ್ಟಾಪ್ ಮಾಡೋಕ್ಕೆ ಅದು ತಯಾರೇ ಇಲ್ಲ. ಕಾರಣ ಅದು ಕಳ್ಕೊಂಡಿರೋದು ಯಾರನ್ನ? ಅದರ ಸರ್ವೋಚ್ಚ ನಾಯಕ ಅಂತ ಕರೆಯುವಂತಹ 4 ದಶಕಗಳಿಂದ ಇರಾನ್ನ ಪರಮೋಚ್ಚ ನಾಯಕರಾಗಿದ್ದಂತಹ, ಪ್ರಪಂಚದಲ್ಲಿರುವಂತಹ ಎಲ್ಲ ಶಿಯಾ ಸಮುದಾಯದ ಪರಮೋಚ್ಚ ಗುರುಗಳು ಅಂತ ಕರೆಸಿಕೊಂಡಂತಹ ಅಯಾತುಲ್ಲಾ ಖಮೇನಿಯನ್ನ ಕೊಂದುಬಿಟ್ಟಿದೆ. ಹಾಗಾಗಿ ಇದರ ಪ್ರತೀಕಾರವನ್ನ ತೀರಿಸೇ ನಾವು ಸುಮ್ಮನೆ ಕೂರ್ತೀವಿ ಅಂತ ಇರಾನ್ ಕೂಡ ಹೊರಟಿರೋದು. ಇದರ ಪರಿಣಾಮವಾಗಿ ಮೊನ್ನೆಯ ದಿನ ಇಸ್ರೇಲ್ನ ಎಲ್ ಟವೀನ್ ಮೇಲೆ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು ಕಚೇರಿ ಮೇಲೆ ಕೂಡ ಅದು ಬಾಂಬ್ ದಾಳಿಗಳನ್ನ ಮಾಡ್ತು. ಆದರೆ ಫಾರ್ಚುನೇಟ್ಲಿ ಅಲ್ಲಿ ನೇತನ್ಯಾಹು ಇರಲಿಲ್ಲ, ಅವ್ರು ಇನ್ನೂ ಕೂಡ ಬದುಕಿದ್ದಾರೆ. ಆತನನ್ನ ಕೊಲ್ಲುವವರೆಗೆ ನಾವು ಇದನ್ನ ನಿಲ್ಸಲ್ಲ ಅಂತ ಹೇಳ್ತಾ ಇದೆ. ಯಾಕಂತ ಹೇಳಿದ್ರೆ ಇರಾನ್ಗೆ ನೋಡಿ ಅಮೆರಿಕದ ಮೇಲೆ ದಾಳಿ ಮಾಡೋಕ್ಕಾಗಲ್ಲ. ರೀಸನ್ ಏನು? ಜಿಯೋಗ್ರಫಿಕಲಿ ಅಮೆರಿಕ ಇರೋದೆಲ್ಲೋ, ಇರಾನ್ ಇರೋದೆಲ್ಲೋ. ಹಾಗಾಗಿ ಇರಾನ್ಗೆ ಅಮೆರಿಕದ ಮೇಲೆ ದಾಳಿ ಮಾಡೋಕ್ಕಾಗಲ್ಲ. ಅದ್ರ ಬದಲಿಗೆ ಕಡೆಪಕ್ಷ ಇಸ್ರೇಲ್ ಮೇಲಾದ್ರೂ ದಾಳಿ ಮಾಡಿ ಅದರ ಏನು ಇವರ ಸರ್ವೋಚ್ಚ ನಾಯಕನನ್ನ ಕೊಂದ್ರೋ ಅದೇ ರೀತಿಯಲ್ಲಿ ಅವರ ಪರಮ ನಾಯಕ ಪ್ರಧಾನಿಯಾಗಿರ್ತಕ್ಕಂಥ ಬೆಂಜಮಿನ್ ನೇತನ್ಯಾಹುವನ್ನ ಕೊಂದೇ ತೀರ್ತೀವಿ ಅಂತ ಇಸ್ರೇಲ್ ಹೊರಟಿದೆ. ಅಮೆರಿಕ ಹೇಳ್ತಾ ಇದೆ ಸಾಕು, ಇದನ್ನ ನಿಲ್ಸಿ. ಇನ್ ಕೇಸ್ ನೀವು ನಿಲ್ಸಿಲ್ಲ ಅಂತ ಹೇಳಿದ್ರೆ ನಾವು ಇರಾನ್ನ ಸರ್ವನಾಶ ಮಾಡ್ತೀವಿ ಅಂತ ಅಮೆರಿಕ ಹೇಳ್ತಾ ಇದೆ.